ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. 3 ಗಂಟಲ್ಲಿ ಈ ಬಾಳನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ಇವತ್ತಿನ ದಿನ SPB ಅವರ ನೆನೀತ. ಇದಕ್ಕೆ ಕಾರಣ ಏನು ನಿಮ್ಮೆಲ್ರಿಗೂ ತುಂಬ ಚೆನ್ನಾಗೇ ಗೊತ್ತು. ಮಧ್ಯಾಹ್ನ 1 ಗಂಟೆಗೆ ರೇಡಿಯೋ ಶೋ ಮಾಡ್ತಾ ಇದ್ದೆ. ಸೊ ಆಗ ಸಡನ್ನಾಗಿ ಬಂದಂಥ ಒಂದು ನ್ಯೂಸು ಕೇಳಿದ ತಕ್ಷಣ ನನ್ನ ಫಸ್ಟ್ ರಿಯಾಕ್ಷನ್, ಅದನ್ನು ಒಂದು ಬರವಣಿಗೆ ಮೂಲಕ ಆ ನೋವನ್ನು ನಾನು ಆಚೆಗೆ ಹಾಕಿದ್ದೆ. ಹೀಗೆ ಈ ನ್ಯೂಸ್ ಸುಳ್ಳಾಗಬಾರ್ದಿತ್ತ ಅಂತ ಏನೆಲ್ಲ ಕಡೆ ಇದು ನಿಜಾನ ಅಂತ ಹುಡ್ಕಾಡಿದ್ದು ಯಾವಾಗ ಇದು ಹೌದು ಅವ್ರು ನಮ್ಮನ್ನು ಅಗಲಿದ್ದಾರೆ ಅಂತ ಗೊತ್ತಾಯ್ತೋ, ಬರವಣಿಗೆ ಮೂಲಕ ನಾನು ನನ್ನ ನೋವನ್ನು ಹಾಕಿದ್ದು ಈ ರೀತಿ. ಒಬ್ಬ ಗಾಯಕಿಯಾಗಿ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ನೋಡದ ದಿನಾನೇ ಇಲ್ಲ, ಇನ್ನು RJ ಆಗಿ ನಿಮ್ಮ ಹೆಸರನ್ನು ಎತ್ತದ ರೇಡಿಯೋ ಶೋನೇ ಇಲ್ಲ. ಸರ್, ನಿಮ್ಮನ್ನು ಭೇಟಿಯಾದದ್ದು ಎದೆ ತುಂಬಿ ಹಾಡುವೆನು ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ. ನೀವು ನಮ್ಮ ಜಡ್ಜ್. ಐ ಥಿಂಕ್ ಇದು 1998-2000 ಆ ಟೈಮ್ನಲ್ಲಿ. ನಿಮ್ಮ ಮುಂದೆ ಹಾಡ್ತೀನಿ ಅಂತ ದೊಡ್ಡಸ್ತಿಕೆ, ಭಯ, ಆತುರ, ಕಾತುರ, ಇನ್ನೂ ಒಂದಷ್ಟು ಫೀಲಿಂಗು ಅದಕ್ಕೆ ಸಿಗ್ತಾ ಇಲ್ಲ. ಅದೆಲ್ಲ ಇವತ್ತು ಕಣ್ಮುಂದೆ ಬಂದು ಹೋಯಿತು. ಇವತ್ತು ನೀವು ನಮ್ಮನ್ನು ಅಗಲಿದ್ದೀರಾ ಅಂತ ಕೇಳಿ ಮೊದಲು ಕೋಪ, ಬೇಜಾರು, ಕಣ್ಣೀರು, ಅಸಹಾಯಕತೆ, ಇಷ್ಟೇನಾ ಲೈಫು ಅಂತ ಎಲ್ಲ ಭಾವನೆಗಳು ಬಂದು ಹೋಯಿತು. ಅಷ್ಟರಲ್ಲಿ ಏನೋ ಸ್ವಲ್ಪ ಸುಧಾರಿಸ್ಕೊಂಡು ಇನ್ನೂ ಏನಿದ್ರೂ ನೀವು ಸದಾ ನಿಮ್ಮ ಸಂಗೀತದ ಮೂಲಕ ನಮ್ಮ ಜೊತೆ ಜೀವಂತ ಇರ್ತೀರಿ. ನಿಮ್ಮ ಲೈಫ್ ಆ್ಯಂಡ್ ಸಾಧನೆ ವಿಲ್ ಆಲ್ವೇಸ್ ಬಿ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ನಿಮ್ಮ ನಗುವಿನಲ್ಲಿರುವಂಥ ಆ ತುಂಟತನ ಇನ್ನೂ ಫೋಟೋನಲ್ಲೇ ಮಾತ್ರ. ಆ್ಯಂಡ್ ನಿಮ್ಮ ವಾರ್ಮ್ ವ್ಯಕ್ತಿತ್ವ ಆ್ಯಂಡ್ ಗಾಯನದ ಮೂಲಕ ಇವತ್ತು ಸ್ವರ್ಗಕ್ಕೆ ಇನ್ನೂ ಕಳೆ ಬಂತು ಅಂತ ಹೀಗೆ ಏನೇನೋ ಆಲೋಚನೆ ಬರ್ದಿದೆ ಅಂತ ಬರೆದೆ. ಕೊನೆಯದಾಗಿ ಅ ಲೈಫ್ ವೆರಿ ವೆಲ್ ಲಿವ್ಡ್ ಆ್ಯಂಡ್ ಇನ್ಸ್ಪೈರಿಂಗ್ ಸರ್. ನಿಂತಾಗ ಬುಗುರಿಯ ಆಟ, ಎಲ್ಲಾರ್ದು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ರೆಸ್ಟ್ ಇನ್ ಪೀಸ್ SPB ಸರ್. ಪೋಸ್ಟ್ ಏನೋ ಹಾಕ್ಬಿಟ್ಟೆ, ಆದರೂ ನಮಗೆ ಈ ನ್ಯೂಸ್ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದು ಹೀಗೆ. నాన్నగారు ఇవాళ మధ్యాహ్నం 1:04 స్వర్గీయులయ్యారు. ಯೂಶಲಿ ನಾವು ಯಾರನ್ನ ಕಳ್ಕೊಂಡಿರ್ತೀವೋ ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಚಾರಗಳನ್ನು ಆಚೆಗೆ ಹಂಚ್ಕೊಳ್ಳೋದು ಅಥವಾ ಇನ್ಯಾರ್ದೋ ಬಾಯಿಂದ ಕೇಳೋದು, ಅದು ಇತ್ತೀಚಿನ ದಿನದಲ್ಲಿ ಸರ್ವೇ ಸಾಮಾನ್ಯ. ಈ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೀಗೆ ಎಲ್ಲರದ್ದು ಪೋಸ್ಟ್ ಅಂತ ನೋಡ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು SPB ಅವರ ತುಂಬ ಕ್ಲೋಸ್ ಫ್ರೆಂಡ್ ಸುಧಾರಾಣಿ ಅವರ ಬ್ರದರ್ ಮುರಳಿ ಅವರು ಅವ್ರ ಹೆಸರಿನಲ್ಲೇ ಒಂದು ಸ್ಟುಡಿಯೋನ ಮಾಡಿದರು. ಇದು ನಿಮಗೆ ಗೊತ್ತಾ? ನಾನು ಕೂಡ ಗಾಯಕಿ ಆಗಿದ್ದಂಥ ದಿನದಲ್ಲಿ, ಅಂದರೆ ಈಗಲೂ ಗಾಯಕಿನೇ, ಬಹುಪಾಲು ಬರೀ ಗಾಯನದ ಕಡೆನೇ ಫೋಕಸ್ ಮಾಡಿದಂಥ ದಿನದಲ್ಲಿ ಆ ಸ್ಟುಡಿಯೋಗೆ ಹೋಗಿದ್ದೀನಿ. ಅದನ್ನು ನೀವು ಒಂದ್ಸತಿ ನೋಡಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ವಿಡಿಯೋ. ಇದನ್ನೆಲ್ಲ ಇವತ್ತು ಮತ್ತೆ ನೋಡಿ ಕಳ್ಕೊಂಡಿರ್ತೀವಲ್ಲ SPB ಅವರನ್ನು, ಅದು ನೋವು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಅಂದರೆ ಎಂಥ ಒಂದು ಜೀವ ಹೆಂಗೆ ಬದುಕಿದ್ರಪ್ಪ ಅಂತ ಸ್ಫೂರ್ತಿ ಖಂಡಿತ. SPB ಅವರು ಹಾಗೆ ನಮ್ಮ ದಿವಂಗತ ವಿಷ್ಣು ಸರ್ ಇಬ್ಬರೂ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ಹೋಗೋ ಬರೋ ಫ್ರೆಂಡ್ಸು ಅಂತ. ಹಾಗೆ ಅವರ ಸಿಂಪ್ಲಿಸಿಟಿ ಆ್ಯಂಡ್ ಸೆನ್ಸ್ ಆಫ್ ಹ್ಯೂಮರನ್ನು ನಾನು ನೋಡಿದ್ದು ಶಂಕರ್ ಮಹಾದೇವನ್ ಅವರ ಈ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ. Natural applause. Yeah. We'll keep it. Then I'm trying to. ಇರುವಾಗ ವ್ಯಕ್ತಿತ್ವಗಳು ದೊಡ್ಡವರು ಲೆಜೆಂಡ್ಸ್ಗಳು ಇರ್ತಾರೆ, ಆದರೂ ಅವ್ರನ್ನ ನಾವು ಕಳ್ಕೊಂಡಾಗ ಅವರ ಕೊಡುಗೆ ಇನ್ನೂ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅನ್ನೋದಕ್ಕೆ ಇವತ್ತಿನ ದಿವಸ ಅವರು ಕೊನೆಯದಾಗಿ ಹಾಡಿದಂಥ 101 ನೆನಪು ಎದೆಯಾಳದಿಂದ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಂಚ್ಕೊಂಡಿದ್ರು. ಅದನ್ನು ಮತ್ತೆ ಇವತ್ತು ನೋಡಬೇಕಾದ್ರೆ ತುಂಬ ಎಮೋಷ್ನಲ್ ಎಲ್ಲರೂ ಆಗ್ತೀವಿ. ಈ ಹಾಡು ಅವರ ಕೊನೆಯ ದಿನಗಳಲ್ಲಿ ಅವ್ರು ಹಾಡಿದಂಥ ಒನ್ ಆಫ್ ದ ಹಾಡು. ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿದ್ದು 301. 3 ಗಂಟಲ್ಲಿ ಈ ಬಾಳನಂಟು, ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ
ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ, ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಇನ್ನಿವತ್ತು ನಾವು ಏನೇ ಮಾಡೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು, ಜನಗಳ ರಿಯಾಕ್ಷನ್ಗಳು ನೋಡೋದು ಸಾಮಾನ್ಯ. ಯಾಕೆಂದರೆ ನೀವೊಬ್ಬರು ಆ್ಯಕ್ಟರ್ನ ಅಥವಾ ಮ್ಯೂಸಿಷಿಯನನ್ನು ಫಾಲೋ ಮಾಡಿರ್ತೀರಾ ಅಂತಂದರೆ ಅವ್ರೇನು ಹಾಕಿರ್ತಾರೆ ಅದು ನೋಡಿರ್ತೀವಿ. ಸೊ ನಾನು ಹೀಗೆ ನೋಡಿದ್ದು ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ದು ವಾಸ್ KS ಚಿತ್ರಾ ಅಮ್ಮ ಅವರ ರಿಯಾಕ್ಷನ್. An era is over, music will never be the same, world will never be the same. Words are not enough to thank him for guiding me to be a better singer. Cannot think about a concert without your great and gracious presence. Condolences and prayers to Savitri Amma, Charan, Pallavi and family. Pranams anta. So in fact, I don't know, I think the more idanella ನಾವು ಹೆಚ್ಚು ಓದಷ್ಟು we feel even more ತರ helpless and emotional and sad. ಹಾಗೆ AR ರೆಹಮಾನ್ ಅವರು ಹಾಕಿದ ಪೋಸ್ಟ್, ಫಸ್ಟ್ ಇಟ್ ಸೆಡ್ ಡೆವಸ್ಟೇಟೆಡ್, ವಾಯ್ಸ್ ಆಫ್ ವಿಕ್ಟ್ರಿ, ಲವ್, ಡಿವೋಷನ್ ಆ್ಯಂಡ್ ಜಾಯ್. ಸೊ ರೆಸ್ಟ್ ಇನ್ ಪೀಸ್ SP ಬಾಲಸುಬ್ರಹ್ಮಣ್ಯಂ ಅಂತ ದಟ್ ಹ್ಯಾಶ್ ಟ್ಯಾಗ್. ಸೊ 1946ಇಂದ 2020ವರೆಗೂ ಬಾಳಿ ಬದುಕಿ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಭಾರತ ಲೋಕಕ್ಕೆ ಹೋದಂಥ ನಮ್ಮ SPB ಅಂತಲೇ ಹೇಳ್ಬೋದು. ಆಲ್ಸೋ ತುಂಬ ಫೇಮಸ್ ಪರ್ಸನಾಲಿಟೀಸ್ ಲೈಕ್ ರಜನಿಕಾಂತ್ ಅವರು ರೆಸ್ಪಾಂಡ್ ಮಾಡಿದ ರೀತಿ. இன்னைக்கு ரொம்ப சோகமான நாள். கடைசி நிமிஷம் வரைக்கும் உயிருக்காக போராடி மதிப்புக்குரிய SPB அவர்கள் நம்மளை விட்டு பிரிந்திருக்காங்க. அவருடைய பிரிவு மிகுந்த வேதனையும் அதிர்ச்சியும் அளிக்கிறது. 2015ನಲ್ಲಿ SPB ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನಮ್ಮೆಲ್ಲ ಕನ್ನಡಿಗರಿಗೆ ತುಂಬಾನೇ ಖುಷಿ ಆಯಿತು. ಆ ಪೋಸ್ಟ್ ಇಲ್ಲಿದೆ ನೋಡಿ, ಅದನ್ನು ಮತ್ತೆ ನಾನು ಓದ್ತೀನಿ. ಇಫ್ ಅಟ್ ಆಲ್ ದೇರ್ ಇಸ್ ರೀಬರ್ತ್, ಐ ವುಡ್ ಲೈಕ್ ಟು ಬಿ ರೀಬಾರ್ನ್ ಇನ್ ಕರ್ನಾಟಕ, ಫಾರ್ ಇಟ್ ಈಸ್ ದಿಸ್ ಸ್ಟೇಟ್ ದಟ್ ಹ್ಯಾಸ್ ಗಿವನ್ ಮೀ ದ ಮೋಸ್ಟ್ honor after Tamil Nadu and Andhra Pradesh. The love and warmth that Karnataka has given to my little talent is so vast that I cannot repay the same in this life, and if the Lord Almighty is listening to my prayers today and there is rebirth, I would like to be born in Karnataka to repay the debt. SPB ಅವರು ಹೇಳಿದಂಥ 2015ನ ಆ ಒಂದು ಸ್ಟೇಟ್ಮೆಂಟು. ಎನಿ ಟೈಮಲ್ಲಿ ರಮೇಶ್ ಅರವಿಂದ್ ಅವರು, ಅಕ್ಷಯ್ ಕುಮಾರ್ ಅವರು, ಅವರೆಲ್ಲರೂ ಸ್ಪಂದಿಸಿದಂಥ ರೀತಿ ಪೋಸ್ಟ್ಗಳು ಯು ಕ್ಯಾನ್ ಸಿ ಇಟ್ ಹಿಯರ್. ರಮೇಶ್ ಅರವಿಂದ್ ಅವರು ಬೇಸಿಕಲಿ ಟ್ವೀಟ್ ಮಾಡಿದರು, ಒನ್ ಆಫ್ ದ ಜೆಂಟ್ಲೆಸ್ಟ್ ಬಟ್ ಮೋಸ್ಟ್ ಮ್ಯಾಗ್ನಿಫಿಸೆಂಟ್ ನೋಟ್ಸ್ ಇನ್ ಮ್ಯೂಸಿಕ್ ಇಸ್ ಲಾಸ್ಟ್ ಫಾರ್ ಎವರ್ ಬಟ್ ವಿಲ್ ರಿಮೇನ್ ಫಾರ್ ಎವರ್. ಗ್ರೇಟ್ ಲಾಸ್, ಐ ಟ್ರೆಷರ್ ಎವ್ರಿ ಇಂಟ್ರಾಕ್ಷನ್ ವಿತ್ ದ ಲೆಜೆಂಡ್ ಅಂತ ಒಂದು ಎಮೋಷ್ನಲ್ ಪೋಸ್ಟ್ ಹಾಕಿದ್ರು. ದೆನ್ ಅಕ್ಷಯ್ ಕುಮಾರ್ ಅವರು ಆಲ್ಸೋ ನರೇಂದ್ರ ಮೋದಿ ಅವ್ರದ್ದು ಒಂದು ಟ್ವೀಟ್. With the unfortunate demise of Sri SP Balasubramaniam, our cultural world is a lot poorer. A household name across India, his melodious voice and music enthralled audiences for decades. In this hour of grief, my thoughts are with his family and admirers. Om Shanti. Hange Dhanush avaru, rest in peace SPB sir. The voice will echo in everyone's house forever. A family member in every household. Your voice and you will continue to live with us for generations to come. My condolences to his family and dear ones. Thank you sir for everything sir. You will be dearly missed. Across South India and rest of India, musicians, actors, ಎಲ್ಲರೂ ಅವರವರ ಕಂಡೋಲೆನ್ಸನ್ನು ತಿಳಿಸಿದ್ದಾರೆ. ಲೈಕ್ ದಲ್ಕರ್ ಸಲ್ಮಾನ್ ಸೇಸ್ ರೆಸ್ಟ್ ಇನ್ ಪೀಸ್ SPB sir. ಸುರೇಶ್ ರೈನಾ, saddened to hear the demise of such a legendary singer SPB. Your voice will be an inspiration for the generations to come. Condolences to friends and family. And Mahesh Babu, unable to process the fact that SP Balasubramaniam Garu is no more. Nothing will ever come close to that soulful voice of his. Rest in peace sir. Harsha Bogle, sadly we have to say goodbye to SPB Garu, but he has left behind such a great library to savor. So hige ತುಂಬ ಜನ ಅವರವರ ಕಂಡೋಲೆನ್ಸಸ್ ಅಟ್ ದ ಸೇಮ್ ಟೈಮ್ ಅವರ ನೋವು ರಿಯಾಕ್ಷನ್ಸ್ಗಳನ್ನು ಈ ರೀತಿ ಹಂಚ್ಕೊಂಡಿದ್ದಾರೆ. ಈ ಪರಿಸ್ಥಿತಿನಲ್ಲಿ SPB ಅವರು ಕರೋನಾಗೆ ಅಂತ ಹಾಡದ ಒಂದು ಹಾಡು ಜೈನ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ಇದ್ದಿದ್ದು. ಸೊ ಅದು ಯಾರೋ ಫಾರ್ವರ್ಡ್ ಆಗಿ ಕಳಿಸಿದ್ರು. ಸೊ ಅದನ್ನ ನೋಡಿದಾಗ ಎಂಥ ವಿಪರ್ಯಾಸ ಅಂತ ಅನ್ನಿಸ್ತು.
ಕಾಣದಂತೆ ಆಕ್ರಮಿಸಿದೆ ವೈರಿ ಕರೋನಾ, ಅದಕ್ಕೆ ಈಗ ನಾವೇ ದಾರಿಯಾಗದಿರೋಣ. ಕಾಲ ಬುಡಕ್ಕೆ ಬರುವನಕ ಕಾಯದಿರೋಣ, ಕಾಲ ಬುಡಕ್ಕೆ ಬರುವನಕ ಕಾಯದಿರೋಣ. ಲಾಸ್ಟ್ಲಿ ಆಲ್ಸೋ ಆನ್ ಮೈ ಫೇಸ್ಬುಕ್ ಪೋಸ್ಟ್ ನಾನು ಹಾಕಿದಂಥ ಪೋಸ್ಟ್ಗೆ ಜನಗಳು ಸ್ಪಂದಿಸಿದ್ದು ಹೀಗೆ: ಸೋಮಶೇಖರ್ ಅವರು, ಭಗವಂತ ಬಾಲಸುಬ್ರಹ್ಮಣ್ಯಂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ರಾಜು ಬಸವನ್ ರಾಜ್ ಗವಟಿ, ಗಾನಕೋಗಿಲೆ ನಮ್ಮ ಕನ್ನಡ ನಾಡಲ್ಲೇ ಹುಟ್ಟಿ ಬರಲಿ. ಮತ್ತು ಅಂಬರೀಷ್ ಅವರು, ಮನಸ್ಸು SPB ಸರ್ ಇನ್ನಿಲ್ಲ ಅನ್ನೋ ವಿಷಯ ಒಪ್ಕೊಳ್ತಿಲ್ಲ, ವಿಧಿಯಾಟ ನೋಡಿ ಈ ಭೂಮಿ ಮೇಲೆ ಜನಿಸೋದು ದೊಡ್ಡದಲ್ಲ. SPB ಸರ್ ಎಷ್ಟೊಂದು ಹೃದಯಗಳನ್ನು ಪ್ರೀತಿಯನ್ನು ಗೆದ್ದಿದ್ದಾರೆ ಸರ್, ನೀವು ಮರೆಯಲಾಗದ ಮಾಣಿಕ್ಯ. ಸಂಜಯ್ ಅವ್ರದ್ದು ಒಂದು ಸಂದರ್ಶನದಲ್ಲಿ ಡಾಕ್ಟರ್ SPB ಅವರು ಮುಂದಿನ ಜನ್ಮ ಇದ್ದರೆ ಕರ್ನಾಟಕದಲ್ಲೇ ಹುಟ್ಟುವ ಆಸೆ ಅಂತ ವ್ಯಕ್ತಪಡಿಸಿದ್ರು. ರೆಸ್ಟ್ ಇನ್ ಪೀಸ್ ಸರ್. ಖಂಡಿತ. ಅಂದರೆ ಜನಗಳನ್ನ ಪ್ರೀತಿಸೋದು ಹೆಂಗೆ ಆ್ಯಂಡ್ ಪ್ರೀತಿನ ಗಳಿಸಿದ್ದು ಹೇಗೆ ಅವೆಲ್ಲ ನೋಡಿದ್ರೆ ಟ್ರೂಲಿ ಇನ್ಸ್ಪಿರೇಷನಲ್. ನಾಗೇಶ್ ಅವರು, ಲವ್ ಯು ಗುರುಜಿ, ಐ ಮಿಸ್ ಯು ಸೋ ಮಚ್, ಐ ಲವ್ ಯು. ಫಿಸಿಕಲಿ ಯು ಆರ್ ನಾಟ್ ಹಿಯರ್ ಬಟ್ ಇನ್ ಮೈ ಹೋಲ್ ಲೈಫ್ ಐ ಹ್ಯಾವ್ ನೆವರ್ ಫರ್ಗಾಟನ್ ಯು ಆ್ಯಂಡ್ ಯುವರ್ ಲವ್ಲಿ ವಾಯ್ಸ್ ಬಾಸ್. ಮತ್ತು ದಿನೇಶ್ ಅಡಿಗ, ಶ್ರೀಯುತ SP ಬಾಲಸುಬ್ರಹ್ಮಣ್ಯಂ ಅವರು ಈ ದಿನ ಮಧ್ಯಾಹ್ನ ದಿವಂಗತರಾದರು ಅಂತ ತಿಳಿಸಲು ವಿಷಾದಿಸುತ್ತೇನೆ. ದುಃಖದ ಸಂಗತಿ, ಹಾಡು ಕೋಗಿಲೆ ಹಾಡು ನಿಲ್ಲಿಸಿತು, ಆದರೆ ಅವರ ಹಾಡುಗಳ ಮೂಲಕ ಅವರು ಅಮರರಾಗಿರ್ತಾರೆ, ಅವರು ಸದಾ ಚಿರಂಜೀವಿಯೇ. ಸೊ ಗಾಯನ ಲೋಕಕ್ಕೆ ನಿಜವಾಗಿಯೂ ತುಂಬಲಾಗದ ನಷ್ಟ. ಉದಯೋನ್ಮುಖ ಹಾಡುಗಾರರಿಗೆ ತುಂಬ ಪ್ರೋತ್ಸಾಹ ಕೊಡುತ್ತಿದ್ರು. ಮೃತರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತವಾಗಲಿ ಮತ್ತು ಕುಟುಂಬದ ಎಲ್ಲರಿಗೂ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ. ಇದು ಅವೀನ್ ಕುಮಾರ್, ಇದು ನನ್ನ ಎಮೋಷನ್ ಕೂಡ. ಸಾವನ್ನ ಗೆದ್ದು ಬರ್ತೀರಾ, ಮತ್ತೆ ನಿಮ್ಮ ಹಾಡನ್ನು ಕೇಳೋ ಸೌಭಾಗ್ಯ ಸಿಗತ್ತೆ ಅಂತ ಆಸೆ, ಅದು ನಿರಾಸೆಯಾಗಿಯೇ ಹೋಯಿತು ಬಾಲು ಸರ್, ಓಂ ಶಾಂತಿ ಅಂತ. ಐ ಥಿಂಕ್ ಸೆಲೆಬ್ರಿಟಿ ಅನ್ನೋ ಪದಾನೇ ಹಾಗೆ, ಸೆಲೆಬ್ರೇಟೆಡ್ ಬೈ ಪೀಪಲ್. ಸೊ ವಿ ಆರ್ ಸೀಯಿಂಗ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರ ಲೈಫನ್ನು, ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಸೊ ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ನೋಡಿನು ಕೊನೆಯದಾಗಿ 40,000 ಹಾಡುಗಳಿಗೂ ಹೆಚ್ಚು ಹಾಡನ್ನು ನಮಗಾಗಿ ಹಾಡಿ, ಆ ಹಾಡುಗಳ ಜೊತೆಗೆ ನಾವು ನೆನಪುಗಳನ್ನು ಕಟ್ಕೊಳ್ಳೋ ಹಾಗೆ ಮಾಡಿ ಇವತ್ತು ವಿಧಿವಶರಾದಂಥ SPB ಅವ್ರಿಗೆ ನಾವೇನು ಮಾಡೋಕ್ಕೆ ಸಾಧ್ಯ? ಹಾಡಿನ ಮೂಲಕ ಅವರನ್ನು ಅಮರರಾಗಿ ನೋಡ್ಬೋದು, ಜೀವಂತವಾಗಿ ಇಟ್ಕೊಳ್ಬೋದು. ಮತ್ತು ಇವತ್ತು ಅವರನ್ನು ಕಳ್ಕೊಂಡ ನಮಗೆ ಅವರಿಗಾಗಿ ಒಂದೇ ಒಂದು ಹಾಡನ್ನು ನಾವು ಹಾಡ್ಬೋದೇ. ಸೊ ಇಲ್ಲಿದೆ ನನ್ನ ಒಂದು ಚಿಕ್ಕ ಟ್ರಿಬ್ಯೂಟ್ ದೊಡ್ಡ ಲೆಜೆಂಡ್ಗೆ. SPB ಸರ್, ಯು ವಿಲ್ ಮ್ಯೂಸಿಕಲಿ ಲಿವ್ ವಿತ್ ಅಸ್ ಫಾರ್ ಎವರ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. To a life well lived and inspiring, sir, you will live on till the music does.